ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ. ಹಾ ಸರ್ ಹೇಳಿ. ಸರ್ ಮೆಗಾ ಎಕ್ಸೆಲ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಕದ ಹ್ಞೂ ಹಾಕಿದ್ದೀನಿ. ಮಾಡಲ್ ಎಷ್ಟು ಗಾಡಿ? ಮಾಡಲ್ 18 ಮಾಮೂಲಿ ಅದರದೆಲ್ಲ ಬರೋದು 18 ಅಲ್ವಾ. ಓನರ್ ಓನರು ನಾನು ಎರಡನೇನೋ ನನ್ನ ಹತ್ರಕ್ಕೆ ಬಂದು 1 ವರ್ಷದ ಮೇಲೆ 3 ತಿಂಗಳೇನೋ ಆಗೈತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ. ಲೋನ್ ಐತೆ? ಹಾ ಲೋನ್ ಐತೆ. ಲೋನ್ ಇದೆಯಾ? ಲೋನ್ 2 ಲಕ್ಷ ಅದೇ. ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಏನು ಮಾಡ್ತೀರಾ? ಹಾ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಏನು ಮಾಡ್ತೀರಾ? ಅದೇ ಕ್ಲಿಯರ್ ಮಾಡಕ್ ನಮ್ಮ ಹತ್ರ ಇಲ್ಲ. ಹ್ಮ್ ಅದೇ ಈಗ ನಾವು ಮೊದಲು ಡ್ಯೂಟಿಲಿದ್ದ, ಈಗ ಡ್ಯೂಟಿಗೆ ಹೋಗ್ಬೇಕು ಪುನಃ. ಅದ್ರ ಫುಲ್ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡ್ಕೊಡ್ತೀರಾ? ಹಾ ಫುಲ್ ಕ್ಯಾಶ್ ಕೊಟ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ. ಗಾಡಿ ಇಂಜಿನ್ ಚೆನ್ನಾಗಿದೆಯಾ? ಗಾಡಿ ಸರ್ ಸೂಪರ್. ನಾನು ತಗೊಂಡಾಗಿಂದ ನಾನು ಡ್ಯೂಟಿ ಬಿಟ್ಟು ಬಂದೆ ನಮ್ಮ ತಂದೆ ತಿರೋದಾಗ. ಗಾಡಿ ಅಂತೂ ನಾನು ಜಾಸ್ತಿ ರಫ್ ಯೂಸ್ ಮಾಡಿಲ್ಲ. ಬರೀ ಇದು ತೆಂಗಿನಕಾಯಿ ಕಾಯಿ ಮಾತ್ರ ಏರಿರೋದು, ಅದ್ರಲ್ಲಿ ಜಾಸ್ತಿ ಕಾಯಿನೂ ಏರಿಲ್ಲ. ಅಂದ್ರೆ ಈ ಸೌದೆ ಮತ್ತೆ ಕಲ್ಲು ಪಲ್ಲು ಹಾಳು ಡಸ್ಟ್ ಗಿಷ್ಟು ಏನು ಹಾಕಿಲ್ಲ. ಬರೀ ಮನೆ ತನಿ ತಿರೋದೇ ಗಾಡಿ ನಾನು ಜಾಸ್ತಿ ಓಡಿಸೋದು ಸಣ್ಣ ಪುಟ್ಟ. ಇನ್ನು ಅದ್ ಬಿಟ್ರೆ ಇನ್ನು ನಾನು ತೆಂಗಿನಕಾಯಿನ ಕಡಿತೀನಲ್ಲ, ಅದಕ್ಕೆ ಹೋಗ್ಬಿಡ್ತಿದ್ದೆ ನಾನು. 12 ಗಂಟೆ 1 ಗಂಟೆ ತೆಂಗಿನಕಾಯಿ ಕೆಡಬಿಟ್ಟು ಆಮೇಲೆ ಯಾವ್ದಾರ ಸಿಕ್ಕಿದ್ರೆ ಮಾಮೂಲಿ ಹೋಗಿನಿ. ನನ್ನ ಹತ್ರಕ್ಕೆ ಬಂದ್ಮೇಲೆ ಗಾಡಿ ರಫ್ ಈಜೇ ಆಗಿಲ್ಲ. ಇವಾಗ ಲೊಕೇಶನ್ ಗಾಡಿ ಇರೋದು ಇದು ಪ್ರಿಯಾಪಟ್ಟಣ. ಪ್ರಿಯಾಪಟ್ಟಣ ಹಳ್ಳಿ. ಪ್ರಿಯಾಪಟ್ಟಣ ಅಲ್ಲಿನ ಹೊರಗಡೆ ಇದೆಯಾ? ಪ್ರಿಯಾಪಟ್ಟಣ ಹಳ್ಳಿ ಒಂದು 3 ಕಿಲೋಮೀಟರ್ ಐತೆ. ನಾವೇನಾದ್ರು ಹೋಗ್ಬೇಕಂದ್ರೆ ಅದಕ್ಕೆ ಹೋಗ್ಬೇಕು. ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್? ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ? ಗಾಡಿ ಸರ್ ನಾವು ಡೌನ್ ಪೇಮೆಂಟ್ 1.30 ಕಟ್ಟಿದೆ. ಮತ್ತೆ ಈಗ 1,02,500 ರೂಪಾಯಿ ಇದು ಕಟ್ಟಿದೀನಿ ಕಂತು. 1 ವರ್ಷ ಇನ್ನು ಬಾಕಿದೈತೆ. ಇವಾಗ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್? ಅದೇ ಗಾಡಿಗೆ ನೋಡೋಣ ಒಂದು 270 280 ಬಂದ್ರು ಬಿಡೋದ ಅಂತ. 270 280. ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ? ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ. ಗಾಡಿ ಬೇಕಾದ್ರೆ ನಾನೇ 1,000 ಬೇಕಾದ್ರೆ ಡೀಸೆಲ್ ಹಾಕ್ಸ್ತೀನಿ. ಬೇಕಾದ್ರೆ ಅವರೇ ಓಡಿಸ್ತಿಲ್ಲ, ನಾನೇ ಓಡಿಸ್ತೀನಿ. ಗಾಡಿದು ಮಾತ್ರ ಪಿನ್ ಪಾಯಿಂಟ್ ಏನು ಒಂದು ಪಾರ್ಟ್ ಇಲ್ಲ. ನಮ್ಮನೆ ನನ್ನ ಮಕ್ಳು ಓಡ್ತಾವೆ, ನಮ್ಮ ಮನೆಯವರು ಕೊಡೋದ್ ಬೇಡಿ ಅಂತ ಎಲ್ಲ ಸುಮಾರು ಜನ ಮತ್ತೆದಿರಲ್ಲ. ಈಗ ಶನಿವಾರ ಸಂತೆಗೆ ಹೋಗಿದೆ, ಮೊನ್ನೆ ಆಚೆಗೆ ಶನಿವಾರ ಸಂತೆ ಒಂದು 25 ಕಿಲೋಮೀಟರ್ ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಹೋಗಿದೆ ಎಲ್ರೂ. ಎಲ್ಲ ನಮ್ಮ ಅವರೆಲ್ಲ ಹೇಳೋದು ಗಾಡಿ ಒಳ್ಳೆ ಗನ್ ಇರಂಗದೆ, ಬಾರಿ ಒಳ್ಳೆ ಸೌಂಡ್ ಚೆನ್ನಾಗದೆ ಗಾಡಿದು, ಶೋರೂಮ್ ಕಂಡೀಷನ್ ಹಂಗದೆ ಕೊಡಕ್ ಹೋಗ್ಬೇಡಿ ಅಂತಿದ್ರು. ಈಗ ನನ್ನ ಮಕ್ಳು ಚಿಕ್ಕವು, ಇಲ್ಲಿ ನನ್ನ ಮನೆ ಹತ್ರ ನಿಲ್ಸ್ಕೊಂಡು ಏನ್ ಮಾಡಿ ನಾನು ಡ್ಯೂಟಿಗೆ ಹೋಗ್ಕೊಂಡು. ಫೈನಲ್ ಎಷ್ಟು ಕೊಡ್ತೀರಾ ಇದು? ಫೈನಲ್ ಹೇಳಿ ಸರ್, ನಿಮ್ಗೋಸ್ಕರ ನೋಡೋಣ ಒಂದು 10,000 ಬಿಟ್ಕೊಡನೆ. 10,000 ಬಿಡ್ತೀರಾ? ಒಂದು 15,000 ಬಿಟ್ಕೊಡನೆ. ನೀವು ಒಂದು ಇಷ್ಟು ಕೊಯ್ತ ನಿಮಗೂ ಗೊತ್ತಿರ್ತದಲ್ಲ, ಈಗ ಕಟ್ಟಿರೋದು ಸಿಗಲ್ಲ.